SSLC ಆಂಗ್ಲ ಮಾಧ್ಯಮ ವಿದ್ಯಾರ್ಥಿನಿಯರಿಗೆ ಈ ಕನ್ನಡ ಅವಧಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಕನ್ನಡ ಅವಧಿಯನ್ನು ಆರಂಭಿಸುವ ಮುನ್ನ ಒಂದು ಚೌಪದಿಯನ್ನು ನೋಡೋಣ. ಎದುರು ಹೊಗಳುತ್ತಾ ತುಂಬ ಹಿಂದೆ ನೀ ತೆಗಳದಿರು, ಎದುರು ಹೊಗಳುತ್ತಾ ತುಂಬ ಹಿಂದೆ ನೀ ತೆಗಳದಿರು, ಬಲು ಸಹಜವಿರಲಿ ನುಡಿತಂಗಾಳಿಯಂತೆ, ಬಲು ಸಹಜವಿರಲಿ ನುಡಿತಂಗಾಳಿಯಂತೆ, ಮೌನ ಗುಣ ಬಲು ಲೇಸು ವರಟು ಕಟು ನುಡಿಗಿಂತ, ಮೌನ ಗುಣ ಬಲು ಲೇಸು ವರಟು ಕಟು ನುಡಿಗಿಂತ, ತರುವಾಗು ಮುತ್ತು ರಾಮ, ತರುವಾಗು ಮುತ್ತು ರಾಮ. ಆತ್ಮೀಯ ವಿದ್ಯಾರ್ಥಿನಿಯರೇ, ನನ್ನ ಗೋಪಾಲ ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಜನಪ್ರಿಯವಾದಂತಹ ನಾಟಕ. ಈ ನಾಟಕದಲ್ಲಿ ಜೀವನ ನಿರ್ವಹಣೆಯ ಸಮಸ್ಯೆಯ ನಡುವೆ ಹೆತ್ತ ತಾಯಿ ಬಡವಿ, ಮೇಲಾಗಿ ವಿಧವೆ, ಅವಳು ತನ್ನ ಮಗನ ಶೈಕ್ಷಣಿಕ ಕಾಳಜಿಯನ್ನು ಮಾಡುವಂತಹ ಆ ರೀತಿ ಅನುಕರಣೀಯ. ಆ ತಾಯಿ ಬಡವಿ ವಿಧವೆ, ಅವಳ ಮಗ ಪುಟ್ಟ ಗೋಪಾಲ, ಅವರಿಬ್ಬರ ಆ ನಿಷ್ಕಲ್ಮಶವಾದಂತಹ ಭಕ್ತಿ ಅನುಕರಣೀಯ. ದೇವನನ್ನು ಒಲಿಸಿಕೊಳ್ಳುವಂತಹ ಕೆಲವು ಹಾದಿಗಳಲ್ಲಿ, ಮಾರ್ಗಗಳಲ್ಲಿ ಒಂದು ಮಾರ್ಗ ಭಕ್ತಿ ಮಾರ್ಗ. ಆ ಭಕ್ತಿಯಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಭಕ್ತಿಗೆ ದೇವರು ಒಲಿತಾನ ಅನ್ನುವುದನ್ನು ನಾಟಕಕಾರ ಕವಿ ಕುವೆಂಪು ತಿಳಿಸ್ತಾರೆ. ಇಲ್ಲಿ ಭಕ್ತಿಯ ಜೊತೆಗೆ ನಿಸರ್ಗ ಸೌಂದರ್ಯದ ಆರಾಧನೆಯನ್ನು ನಾವು ಕಾಣ್ತೀವಿ. ಅದು ಮನಮೋಹಕವಾಗಿ ಮೂಡಿ ಬಂದಿದೆ. ಆ ತಾಯಿ ದುಡಿಯಲಿಲ್ಲ ಅಂತಂದ್ರೆ ಬದುಕಿನ ನಿರ್ವಹಣೆ ಕಷ್ಟದ್ದಾಗಿತ್ತು. ಅದಕ್ಕವಳು ಕಾಯಕ ನಿಷ್ಠೆಯಿಂದ, ಹತ್ತಿಯಿಂದ, ಚರಕದ ಮೂಲಕ ನೂಲನ್ನು ತೆಗೆದು ನೂಲನ್ನು ಮಾಡಿದ ನೂಲನ್ನು ಆ ಊರಿನ ಬೀದಿಗಳಲ್ಲಿ ಹೋಗಿ ಮಾರಾಟ ಮಾಡಿ ಬಂದ ಆದಾಯದಿಂದ ತಾನು ತನ್ನ ಮಗ ಈ ಸಂಸಾರವನ್ನು ನಿಭಾಯಿಸ್ತಿದ್ರು. ಅಂತೆ ಅವಳು ಸುಸಂಸ್ಕೃತೆಯಾಗಿದ್ದರು, ಧಾರ್ಮಿಕ ಪ್ರಜ್ಞೆಯವಳಾಗಿದ್ದರು. ಅಂತಹ ತಾಯಿ ದಿನಾಲೂ ಬೇಗ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಾದಿಗಳನ್ನು ಮಾಡಿ ಕಾಯಕದಲ್ಲಿ ತೊಡಗಿಕೋತಿದ್ದರು. ಆ ಮಗ ಪುಟ್ಟ ಬಾಲಕ ತಾಯಿಗೆ ಆ ಗೋಪಾಲನ ಅರ್ಚನೆಗೋಸ್ಕರ, ಪೂಜೆಗೋಸ್ಕರ ಅನುವಾಗಲಿ ಅಂತ ಹೇಳಿಕೊಂಡು ನದಿಗೆ ಹೋಗಿ ಮಡಿ ನೀರ ಸ್ನಾನ ಮಾಡಿ ಅವ ಬರುವಾಗ ಆ ಸುಂದರ ಹೂದೋಟದ ಹೂವುಗಳನ್ನು ಕಿತ್ತು ತಂದು ಅವ ಪೂಜೆಗೆ ಅನುವು ಮಾಡಿಕೊಡುತ್ತಿದ್ದ. ಈಗ ತಾಯಿ ಆ ಚರಕದ ಮುಂದೆ ಕುಳಿತು ನೂಲನ್ನು ತೆಗಿಲಿಕ್ಕತ್ತ. ಅವಳಿಗೆ ಇನ್ನೂ ಗೋಪಾಲ ಎದ್ದೇ ಇಲ್ಲ ಅಂತ ತಿಳ್ಕೊಂಡು ಭ್ರಮೆ. ಅವಳು ಕಾಯಕ ನಿರತಾಗಳ, ಬೇರೆ ಕಡೆ ಲಕ್ಷ್ಯ ಇಲ್ಲ. ಅವಳು ಯಾಕಪ್ಪ ಏಳು ಅಂತ ತಿಳ್ಕೊಂಡು ಅವನನ್ನು ಹಾಸಿಗೆಯಿಂದ ಮೇಲೇಳುವಂತೆ
ಉಪದೇಶ ಮಾಡಲಿಕ್ಕತ್ತಾಳ. ಆ ವೇಳೆಗಾಗಲೇ ಆ ಗೋಪಾಲ, ಪುಟ್ಟ ಗೋಪಾಲ ಗುಡಿಸಲಿನಿಂದ ಹೊರ ಹೋಗಿ ತಾಯಿಗೆ ದೇವತಾರ್ಚನೆಗೆ, ಆ ನಿಜ ಗೋಪಾಲನ ಅರ್ಚನೆಗೆ ಹೂಗಳನ್ನು ಕೊಯ್ಯಲು ಹೋಗಿಬಿಟ್ಟಿರ್ತಾನ. ಹೋದ ಆ ಪುಟ್ಟ ಗೋಪಾಲ ನಿಸರ್ಗ ಆರಾಧಕ, ಸೌಂದರ್ಯ ಪ್ರೇಮಿ, ಆ ಬನದ ಸೌಂದರ್ಯವನ್ನು ವರ್ಣನೆ ಮಾಡ್ತಾನ. ನಾನು ಈಗಾಗಲೇ ಎದ್ದು ನಿತ್ಯ ಕರ್ಮಾದಿ ಮುಗಿಸಿ ನಿನಗೋಸ್ಕರ ಆ ಗೋಪಾಲನ ಆರಾಧನೆಗೋಸ್ಕರ ಹೂವನ್ನು ತರಲು ಹೋಗಿದ್ದೆ. ಅಲ್ಲಿ ಸುಂದರವಾದಂತಹ ನಿಸರ್ಗ ಸೌಂದರ್ಯವನ್ನು ಸವಿದು ಬಂದೆ ಅಂಥೇಳಿ ಹೇಳ್ತಿರ್ತಾನ. ಅದಕ್ಕೆ ಆ ಮಗುವನ್ನು, ಪುಟ್ಟ ಗೋಪಾಲನನ್ನು ತಾಯಿ ಕರೀತಾಳ. ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಬೇಕಾದ ಹೂವುಗಳನ್ನು ಕೊಯ್ಯಲೆಂದು ಬನಗಳಿಗೆ ಹೋಗಿದ್ದೆ ಅಂತೇಳಿ ಅಂತ. ನಾನು ಈಗಾಗಲೇ ಎದ್ದು ಸ್ನಾನ ಮಾಡೀನಿ, ನಿಜ ಗೋಪಾಲನ ಪೂಜೆಗೆ ನಿನಗನುಕೂಲ ಆಗಲಿ ಎಂದೇ ಹೂವುಗಳನ್ನು ಕೊಯ್ದು ತರಲೆಂದು ನಾನು ಆ ಹೂದೋಟಗಳಿಗೆ ಹೋಗಿದ್ದೆ ಅಂತನ. ತಾಯಿ ಹೂ ಕೊಯ್ದೆ ಏನು ಅಂಥೇಳಿ ಪ್ರಶ್ನೆ ಮಾಡ್ತಾಳ. ಅದಕ್ಕೆ ಆ ಪುಟ್ಟ ಗೋಪಾಲ ಅಂತನ, ಹೌದಮ್ಮ ನೋಡಿಲ್ಲಿ ನಾನು ಹೂವುಗಳನ್ನು ಆರಿಸಿ ತಂದೀನಿ ನೋಡು ಅಂತೇಳಿ ಹೂ ಬುಟ್ಟಿಯ ಕಡೆಗೆ ಕೈ ಮಾಡಿ ತೋರಿಸ್ತಾನ. ಹೇಳ್ತಾನ, ಬನದಲ್ಲಿ ಏನಮ್ಮ ಸೊಗಸು, ಏನು ಆನಂದ, ಮಲ್ಲಿಗೆಯ ಹೂವು, ಕೇದಗೆಯ ಹೂವು, ಸಂಪಿಗೆಯ ಹೂವು, ಪರ್ವತ ಬಾಳೆ ಹೂವು, ಗೋರಂಟೆಯ ಹೂವು, ಏನಮ್ಮ ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು ಮಿರುಗುವ ಲೀಲೆ. ಮನೆಗಿಂತ ಬನವೇ ಸೊಗಸಮ್ಮ, ನೀನೊಬ್ಬಳು ಅಲ್ಲಿ ಇದ್ದರೆ ಅಂಥೇಳಿ ಏನೇನೋ ಮಾತಾಡ್ತಾನ. ಬನದಲ್ಲಿ ಏನಮ್ಮ ಸೊಗಸು, ಏನು ನಸ್ತಮ್ಮ, ಏನಮ್ಮ ಸೊಗಸು. ಆ ಹೂದೋಟದಲ್ಲಿ, ಆ ವನದಲ್ಲಿ ಏನಮ್ಮ ಸೊಗಸು, ಏನು ಆನಂದ. ಮಲ್ಲಿಗೆಯ ಹೂವು, ಕೇದಗೆ, ಸಂಪಿಗೆ, ಪರ್ವತ ಬಾಳೆ, ಗೋರಂಟೆಯ ಹೂವು, ಇನ್ನು ಎಷ್ಟೋ ತೆರನಾದ ಹೂವುಗಳು. ಏನಮ್ಮ ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಸಾವಿರಾರು ಅಸಂಖ್ಯಾತ, ಅನ್ಕೌಂಟೆಡ್, ಎಣಿಸಲು ಸಾಧ್ಯವಿಲ್ಲದಷ್ಟು ಸಾವಿರಾರು, thousands together flowers are there in garden. ಆ ಹೂದೋಟದಲ್ಲಿ ಸಾವಿರಾರು ತೆರನಾದ ಹೂವುಗಳು ಅರಳಿದ್ದವು. ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. Thousands of rainbows are there in garden. Thousands of rain
Rainbows are dancing there in garden. ಅಲ್ಲಿ ಸಾವಿರಾರು ಮಳೆ ಬಿಲ್ಲುಗಳು ಕೂಡಿಕೊಂಡು ಕುಣಿದಾಡಿದಂತೆ ಕಾಣುತ್ತಿತ್ತು. ಒಂದು ಮಳೆ ಬಿಲ್ಲನ್ನು ಕಾಮನ ಬಿಲ್ಲು ಅಂತೇಳಿ ಕರಿತೀವಿ, ರೇನ್ಬೋ. ಆ ಕಾಮನ ಬಿಲ್ಲು ಒಂದು ನಮ್ಮ ಕಣ್ಣಿಗೆ ಬಿತ್ತು ಅಂತಂದ್ರೆ ಆತ್ಮಾನಂದ ಸಾಗರದಲ್ಲಿ ನಾವು ತೇಲಾಡ್ತೀವಿ. ಇದ್ದ ಎಲ್ಲ ಜಂಜಾಟವನ್ನು, ನಷ್ಟಗಳನ್ನು ಮರಿತೀವಿ, ಭ್ರಮಾಲೋಕದಲ್ಲಿ ವಿಹರಿಸ್ತೀವಿ. ಅಂತಹ ನೂರಾರು ಅಲ್ಲ ಸಾವಿರಾರು ಮಲೆ ಬಿಲ್ಲುಗಳು ಸೇರಿ ಕುಣಿದಂತೆ ಅಲ್ಲಿ ನಿಸರ್ಗ ರಮಣೀಯತೆ ಹೆಚ್ಚಾಗಿತ್ತು. ಆಮೇಲೆ ಇಷ್ಟ ಅಲ್ಲ, ಅಲ್ಲಿ ಹೂದೋಟದಲ್ಲಿ ಇಂಪಾದ ಹಕ್ಕಿಗಳ ಗಾನ, ಮೆಲೋಡಿಯಸ್ ಸಾಂಗ್ಸ್ ಆರ್ ದೇರ್ ಇನ್ ಗಾರ್ಡನ್. ಮೆಲೋಡಿಯಸ್ ಸಾಂಗ್, ಇಂಪಾದ ಗಾನ, ಮನಸ್ಸಿಗೆ ಮುದ ನೀಡುವಂತಹ ಗಾನ ಅಲ್ಲಿ ಹಕ್ಕಿಗಳಿಂದ ನಿರ್ಮಾಣ ಆಗಿತ್ತು. ಆ ಹೂದೋಟದ ಅರಳಿದ ಹೂವಿನ ಮಕರಂದವನ್ನು ಹೀರಿದಂತಹ ಜೇನ್ನೊಣ ದುಂಬಿಗಳು ಝೇಂಕಾರ ಮಾಡ್ತಿದ್ವು. ಅಲ್ಲಿ ಇರುವಂತಹ ನಿಸರ್ಗ ಸೌಂದರ್ಯವನ್ನು ಕಂಡಂತಹ, ಅಲ್ಲಿರುವ ಹಣ್ಣು ಹಂಪಲುಗಳನ್ನು ನೋಡಿದಂತಹ ಆ ಹಕ್ಕಿಗಳು ಮನಸ್ಸಿಗೆ ಸಂತೋಷ ಆಗಿ ತಮಗಾದ ಸಂತೋಷವನ್ನು ಕಲರವ ಮಾಡಿ ಅವು ವ್ಯಕ್ತ ಮಾಡ್ತಿದ್ವು. ಅದಕ್ಕೆ ಹಕ್ಕಿಗಳ ಇಂಪಾದ ಗಾಯನ, ತಂಗಾಳಿ, ತಂಪಾದ ಗಾಳಿ, ತಂಗಾಳಿ. ತಂಪಾದ ಗಾಳಿ, ತಂಗಾಳಿ. ಗಾಳಿ ಅದು ಒಣ ಗಾಳಿಯಾಗಿತ್ತು ಅಂತಂದ್ರೆ ನಮಗೆ ತೊಂದರೆ ಕೊಡ್ತದ. ಆ ಗಾಳಿ ಬಿರುಗಾಳಿಯಾಗಿತ್ತು ಅಂತಂದ್ರೆ ನಮಗೆ ತೊಂದರೆ ಕೊಡ್ತದ. ಅದು ಬಿಸಿ ಗಾಳಿಯಾಗಿತ್ತು ಅಂತಂದ್ರೂ ತೊಂದರೆ ಕೊಡ್ತದ. ಅದಕ್ಕೆ ಅದೆಲ್ಲ ಅಲ್ಲ, ಇದು ತಂಪಾದ ಗಾಳಿ, ಮನಸ್ಸಿಗೆ ದೇಹಕ್ಕೆ ತಂಪು ನೀಡುವಂತಹ, ಆತ್ಮಾನಂದವನ್ನು ನೀಡುವಂತಹ ಗಾಳಿ ಅಲ್ಲಿ ಬೀಸ್ತಿತ್ತು ಅಂಥೇಳಿ ಆ ಹೂದೋಟದ ವರ್ಣನೆಯನ್ನು ಪುಟ್ಟ ಬಾಲಕ ಗೋಪಾಲ ಮಾಡ್ತಾನ. ಜೊತೆಗೆ ಸೂರ್ಯ ದೇವನ ಹೊಂಬೆಳಕು, ಹೊನ್ನಿನ ಬೆಳಕು. ಹೊನ್ನಿನ ಬೆಳಕು, ಹೊನ್ನಿನಂತಹ ಬೆಳಕು, ಹೊಂಬೆಳಕು. ಹೊನ್ನು ಅಂತಂದ್ರೆ ಬಂಗಾರ, ಬಂಗಾರ ಬಣ್ಣದ ಸೂರ್ಯ ದೇವನ ತಂಪಾದ ಎಳೆಯ ಬಿಸಿಲು ಆ ಹೂದೋಟದ ಅರಳಿದ ಹೂವಿನ ಮೇಲೆ ಬಿದ್ದು ಅದು ರಮ್ಯತೆಯನ್ನು ಹೆಚ್ಚು ಮಾಡಿತ್ತು. ಹಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು ಮಿರುಳುವ ಲೀಲೆ. ಹಸುರು ಪ್ಲಸ್ ಆದ ಹಸುರಾದ, ಎಳೆಯ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಂತರ ಹಿಮಮಣಿಗಳು, ಕೋಟಿ ಪ್ಲಸ್ ಅಂತರ, ಕೋಟ್ಯಾಂತರ, ಕೋಟಿಗಟ್ಟಲೆ. crores together, ಕೋಟ್ಯಾಂತರ, ಎಣಿಸಲು ಸಾಧ್ಯವೇ ಇಲ್ಲದಷ್ಟು ಹಿಮಮಣಿಗಳು. ಹಿಮಮಣಿ ಅಂದ್ರೆ ಮಂಜಿನ ಹನಿ, ಹಿಮಮಣಿ. ಆ ಹಿಮಮಣಿಗಳು ಕೋಟ್ಯಾಂತರ ಎಳೆಯ ಚಿಗುರು ಹುಲ್ಲಿನ ಮೇಲೆ, ಅರಳಿದ ಹೂವಿನ ದಳದ ಮೇಲೆ ಬಿದ್ದು ರಮಣ
ರಮಣೀಯತೆಯನ್ನು ಹೆಚ್ಚು ಮಾಡಿತ್ತು. ಆ ಮಂಜುಗಡ್ಡೆಯ ಹಿಮಮಣಿಗಳು, ಆ ಮಂಜಿನ ಹನಿಗಳು ಎಳೆಯ ಚಿಗುರು ಎಲೆ ಮೇಲೆ ಬಿದ್ದು, ಅರಳಿದ ದಳಗಳ ಮೇಲೆ ಬಿದ್ದು ಆ ರಮಣೀಯತೆಯನ್ನು ಇಮ್ಮಡಿಗೊಳಿಸಿತ್ತು. ಮನೆಗಿಂತ ಬನವೇ ಸೊಗಸಮ್ಮ. ಬನ ತತ್ಸಮದ ಮನ. ಮನೆಗಿಂತ ಬನವೇ ಸೊಗಸಮ್ಮ. ನೀನೊಬ್ಬಳಲ್ಲಿದ್ದರೆ, ನೀನು ಪ್ಲಸ್ ಒಬ್ಬರು ಪ್ಲಸ್ ಅಲ್ಲಿ ಪ್ಲಸ್ ಇದ್ದರೆ, ನೀನೊಬ್ಬಳಲ್ಲಿದ್ದರೆ, ನೀನು ಪ್ಲಸ್ ಒಬ್ಬಳು ಪ್ಲಸ್ ಅಲ್ಲಿ ಪ್ಲಸ್ ಇದ್ದರೆ, ನೀನು ಪ್ಲಸ್ ಒಬ್ಬಳು ಪ್ಲಸ್ ಅಲ್ಲಿ ಪ್ಲಸ್ ಇದ್ದರೆ, ನೀನು ನನ್ನ ಜನ್ಮದಾತೆ. ಈ ಬ್ರಹ್ಮಾಂಡಕ್ಕೆ ನನ್ನನ್ನು ತಂದಂತಹ ಮಹಾಮಾತೆ. ನೀನು ಅಕಸ್ಮಾತಾಗಿ ಆ ಸುಂದರ ಮನಮೋಹಕ ಹೂದೋಟದೊಳಗ ಇದ್ದರೆ, ಈ ಮನೆಗಿಂತ ಆ ಹೂದೋಟವೇ ಸೊಗಸಮ್ಮ ನನ್ನ ಪಾಲಿಗೆ. ನೀನು ನಿಸರ್ಗತೆ ರಮಣೀಯತೆಯನ್ನು ಸವಿಯುವಂತಹ ಸವಿಯಾದ ಮನಸ್ಸಿನವಳು. ನೀನು ಆ ರಮಣೀಯತೆಯನ್ನು ಕಂಡಿದ್ದಿ ಅಂತಂದ್ರೆ ತುಂಬ ತುಂಬ ಆತ್ಮಾನಂದವನ್ನು ಹೊಂದುತ್ತಿದ್ದಿ. ಅಲ್ಲಿ ನೀ ಇದ್ದಿ ಅಂತಂದ್ರೆ ನನಗೆ ಅದೇ ಹೂದೋಟ ಏನೈತಿ ನೋಡು, ಅದು ಸ್ವರ್ಗ ಅನಿಸ್ತಿತ್ತು. ಅದು ನನ್ನ ಪಾಲಿಗೆ ಸ್ವರ್ಗ ಅನಿಸ್ತಿತ್ತು. ಅದೇ ನನಗೆ ಪ್ರಪಂಚ ಹಾಕಿತ್ತು, ಅದೇ ನನಗೆ ವೈಕುಂಠ ಹಾಕಿತ್ತು. ಯಾಕೆ ನಾನು ಅಲ್ಲಿಂದ ಮರಳಿ ಮನೆಗೆ ಬಂದೆ ಅಂತಂದ್ರೆ, ನನ್ನನ್ನು ಬ್ರಹ್ಮಾಂಡಕ್ಕೆ ಕರೆ ತಂದಂತಹ ತಾಯಿ ನೀನು. ನೀನು ಇರುವ ಎಡೆ ನನಗೆ ಸ್ವರ್ಗ, ನೀನಿರುವ ಎಡವೇ ನನಗೆ ಕೈಲಾಸ. ಅದಕ್ಕೆ ನಾನು ಬಂದೀನಿ ಹೊರತು ನನ್ನ ಜೊತೆ ನೀನು ಅಲ್ಲಿದ್ದಿ ಅಂತಂದ್ರೆ ಈ ಪುಟ್ಟ ಗುಡಿಸಲಿಗೆ ನಾನು ಬರ್ತಾನೇ ಇರಲಿಲ್ಲ. ನಿನ್ನ ಜೊತೆ ಆ ನಿಸರ್ಗ ಸೌಂದರ್ಯವನ್ನು ಸವಿಯುತ್ತಾ ಆನಂದ ಸಾಗರದಲ್ಲಿ ನಾನು ತೇಲಾಡ್ತಿದ್ದೆ ಅಂಥೇಳಿ ನೀನೋ ಮುಂದೆ ಮಾತುಗಳನ್ನು ತಾಯಿಗೆ ಹೇಳ್ತಾನ. ಅದಕ್ಕೆ ತಾಯಿ ಅಂತಾಳ, ಹೌದು ಕಂದ, ಅವುಗಳೆಲ್ಲ ನೋಡು ಆ ಗೋಪಾಲನ ಲೀಲೆ. ನಾವು ಮನುಷ್ಯರು ಮಾಡಿದ್ದೀವಿ ಅಂತಂದ್ರೆ ಅದು ಕೆಲಸ. ಅದೇ ಕೆಲಸವನ್ನು ದೇವರು ಮಾಡಿದ ಅಂತಂದ್ರೆ ಅದು ಲೀಲೆ. ಈ ಎಲ್ಲ ನಿಸರ್ಗದ ರಮಣೀಯತೆಯನ್ನು ಹೆಚ್ಚು ಮಾಡಿದವ ಆ ಗೋಪಾಲ. ಅವನ ಕೈ ಚಳಕ. ಲೀಲೆ ಅಂತಂದ್ರೆ ನಾವು ಮಾಡಿದ್ರೆ ಭಾಳ ಅಂತಂದ್ರೆ ಕೈ ಚಳಕ ಅನ್ಬೋದು, ಚಮತ್ಕಾರ ಅನ್ಬೋದು. ಆದರೆ ಅದೇ ಕೆಲಸವನ್ನು ದೇವರು ಮಾಡಿದರೆ ಅದು ಲೀಲೆ. ಅದಕ್ಕೆ ಅದು ದೇವ ನಮ್ಮ ಹೃದಯದ ಒಡೆಯ, ಎನ್ನಂತರಂಗದೊಡೆಯ ಆ ಗೋಪಾಲನ ಲೀಲೆ. ಇದು ಆ ಗೋಪಾಲನ ಚಮತ್ಕಾರದ ಕೆಲಸ, ಅದ್ಭುತವಾದಂತಹ ಕೆಲಸ. ಅದು ಅವನಿಂದ ಮಾತ್ರ ಸಾಧ್ಯ. ಅದು ಗೋಪಾಲನ ಲೀಲೆ ಅಂಥೇಳಿ ತಾಯಿ ನಿಜ ಗೋಪಾಲನ ಮಹಿಮೆಯನ್ನು ಹೊಗಳ್ತಾಳ. ಆ ಗುಡಿಸಲಿನ ಒಂದು ಮಾಡಿನೊಳಗಿರುವ ಪುಟ್ಟ ಗೋಪಾಲನ ವಿಗ್ರಹವನ್ನು ತೋರಿಸ್ತಾಳ. ಹೂಗಳನ್ನು ಅಲ್ಲಿಟ್ಟು ನೀನು ಶಾಲೆಗೆ ಹೋಗು.
ಹೊತ್ತಾಗಿ ಹೋದರೆ ಗುರುಗಳು ಏನಂದುಕೊಂಡರು ನೊಂದುಕೊಳ್ಳುತ್ತಾರೆ. ನಿನಗಾಗಿ ಗಂಜಿ ಮಾಡಿಟ್ಟಿದ್ದೇನೆ ಎಂದಳು. ಆಯ್ತಪ್ಪ, ನನಗಿಂತ ನೀನು ಮುಂಚೆ ಎದ್ದು ಬನಗಳಿಗೆ ಹೋಗಿ ಗೋಪಾಲನ ಪೂಜೆಗೆಂದು ಹೂಗಳನ್ನು ಆರಿಸಿ ತಂದು ಭಾಳ ಚಲೋ ಆಯಿತು, ಭಾಳ ಚಲೋ ಕೆಲಸ ಮಾಡಿ ನೀನು ಇದನ್ನು ಮಾಡ್ತಾ ಸುಮ್ಮನೆ ಸಮಯವನ್ನು ವ್ಯರ್ಥ ಕಳಿಬೇಡ. ಆ ಗೋಪಾಲನ ಪೂಜೆಗೆ ಆಯ್ದು ಬಂದ ಹೂಗಳನ್ನು ಅಲ್ಲಿ ಇಟ್ಬಿಡು, ಅಲ್ಲಿ ಇಡು. ನೀನು ಶಾಲೆಗೆ ಹೋಗು. ಹೊತ್ತಾಗಿ ಹೋದರೆ ಗುರುಗಳು ನೊಂದುಕೊಳ್ಳುತ್ತಾರೆ. ಹೊತ್ತು ಪ್ಲಸ್ ಆಗಿ, ಹೊತ್ತಾಗಿ ನೊಂದುಕೊಳ್ಳುತ್ತಾರೆ ಗುರುಗಳು ನೀನು ತಡ ಮಾಡಿ ಹೋದರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೆಚ್ಚಿನ ಗುರು ಇದ್ದಂತೆ ಹೆಚ್ಚಿನ ಶಿಕ್ಷಕರಿಗೆ ನೆಚ್ಚಿನ ಆತ್ಮೀಯ ಶಿಷ್ಯರು ಇರ್ತಾರೆ. ನೀನು ಈಗಾಗಲೇ ನಿನ್ನ ವಿನಯತೆಯಿಂದ, ವಿಧೇಯತೆಯಿಂದ, ನಿನ್ನ ಪ್ರತಿಭೆಯಿಂದ ಗುರುವಿನ ಮನಸ್ಸನ್ನು ಗೆದ್ದು ಬಿಟ್ಟಿಯಪ್ಪ. ನೀನು ಅಂತಂದ್ರೆ ಗುರುಗಳಿಗೆ ತುಂಬ ತುಂಬ ಇಷ್ಟವಾದಂತಹ ವಿದ್ಯಾರ್ಥಿ. ಆ ಗುರು ನೀನು ತಡ ಮಾಡಿ ಹೋದಿ ಅಂತಂದ್ರೆ ನೊಂದುಕೊಳ್ಳುತ್ತಾರೆ. ಅವರು ಏನೇನೋ ಅಂದುಕೊಳ್ತಾರ. ನಿನ್ನ ಗುರುವಿನ ಆಶ್ರಮ ಇರುವುದು ಕಾಡ ಮಧ್ಯದಲ್ಲಿ, ಕಾಡ ಮಧ್ಯದ ಪ್ರಶಾಂತ ವಾತಾವರಣದಲ್ಲಿ ನಿನ್ನ ಗುರು ಗುಡಿಸಲು ಆಶ್ರಮ ಕಟ್ಟಿಕೊಂಡು ಕೆಲವು ಬಯಸಿ ಬಂದ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಧಾರೆ ಎರಿತಾರೆ. ಅವರು ನೀ ತಡ ಮಾಡಿ ಹೋದಿ ಅಂತಂದ್ರೆ ಏನೇನೋ ಕಲ್ಪಿಸಿಕೊಡ್ತಾರ. ಆದರಣೀಯ ವಿಧೇಯ ಒಬಿಡಿಯಂಟ್ ಸ್ಟೂಡೆಂಟ್ ಯಾಕೆ ಬರಲಿಲ್ಲ, ಏನಾಗ್ಯದ, ಬರುವಾಗ ಕಾಡ ದಾರಿಯಲ್ಲಿ ನಡೆದು ಬರಬೇಕು. ವನ್ಯ ಮೃಗಗಳು ಅದಾವ, ವಿಷ ಜಂತುಗಳು ಅದಾವ, ಕಳ್ಳಕಾಕರರು, ದರೋಡೆಕೋರರು ಅದರ. ಅವರಿಂದ ಏನಾದರೂ ನನ್ನ ಆತ್ಮೀಯ ಶಿಷ್ಯನಿಗೆ ಎಡಚಾಗಿದ್ದೇನು, ತೊಂದರೆ ಆಗಿದ್ದೇನು ಅಂತ ತಿಳ್ಕೊಂಡು ಆತಂಕಕ್ಕೆ ಒಳಗಾಗ್ತಾರ. ಈ ವಿದ್ಯಾರ್ಥಿ ಸಮಯ ಪ್ರಜ್ಞೆಯನ್ನು ಹೊಂದಿದವಾದನ, ಬಹಳಷ್ಟು ಒಬಿಡಿಯಂಟ್ ಅದನ್ನ, ಟೈಮ್ ಸೆನ್ಸ್ ಅದ, ಭಾಳ ಅವ ಟ್ಯಾಲೆಂಟೆಡ್ ಅದನ, ಪ್ರತಿಭಾನ್ವಿತ ಅದನ ಅಂತ ಆ ಶಿಷ್ಯನ ತಾಯಿ ನನ್ನನ್ನು ನಂಬಿ ನನ್ನ ಕಡೆ ಶಿಷ್ಯತ್ವವನ್ನು ಕೊಡಿಸಾಳ. ಅವಳು ನನ್ನ ಮೇಲೆ ಭಾಳ ಭಾಳ ವಿಶ್ವಾಸ ಇಟ್ಟಾಳ, ನಂಬಿಕೆ ಇಟ್ಟಾಳ ಅಂತಹ ತಾಯಿ ಏನಂದ್ಕೊಂಡಾಳ. ಅದಕ್ಕೆ ಆ ಗುರುಗಳು ನೊಂದುಕೋತಾರ. ನೀನು ಅವರ ಕಣ್ಣಿಗೆ ಇವತ್ತು ಬೀಳಲಿಲ್ಲ ಅಂತಂದ್ರೆ, ವಿದ್ಯಾರ್ಜನೆಗೆ ಅಂತ ತಿಳ್ಕೊಂಡು ನೀನು ಆಶ್ರಮಕ್ಕೆ ಹೋಗಲಿಲ್ಲ ಅಂತಂದ್ರೆ ಆ ಗುರುಗಳು ನೊಂದ್ಕೋತಾರ. ಅದಕ್ಕೆ ನೀನು ಹೋಗು, ಬೇಗನೆ ಶಾಲೆಗೆ ಹೋಗು, ನಿನಗಾಗಿ ಗಂಜಿ ಮಾಡಿಟ್ಟಿದ್ದೇನೆ. ನಿನಗೋಸ್ಕರ ನಾನು ಗಂಜಿ ಮಾಡಿ ಇಟ್ಟೀನಿ. ಆ ಗಂಜಿಯನ್ನು ನೀನು ಕುಡಿದು ಬೇಗನೆ ಶಾಲೆಗೆ ಹೋಗಪ್ಪ ಅಂತ ತಿಳ್ಕೊಂಡು ಮಗನನ್ನು ಕೇಳ್ಕೊತಾಳ. ಮಗ ಏನು ಹೇಳ್ತಾನ, ಏನು ಮುಂದೆ ನಡೀತದ ಅಂತೇಳಿ ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.